ಗರುಡ ಪುರಾಣ ಅಧ್ಯಾಯ 8 ಮರಣಕಾಲಿಕ ದಾನ ಹಾಗೂ ಮರಣಕಾಲದಲ್ಲಿ ಭಗವಂತನ ನಾಮಸ್ಮರಣೆಯ ಮಹಾತ್ಮೆ, ಅಷ್ಟಮಹಾ ದಾನಗಳ ಫಲ ಮತ್ತು ಧರ್ಮಾಚರಣೆಯ ಮಹಿಮೆ. ಗರುಡ ಕೇಳಿದ, ಏ ಪ್ರಭು, ಪುಣ್ಯಾತ್ಮರುಗಳ ಸಮಸ್ತ ಪರಲೌಕಿಕ ಕ್ರಿಯೆಗಳ ಸಂಬಂಧದಲ್ಲಿ ನನಗೆ ತಿಳಿಯಿರಿ. ಪುತ್ರರು ಯಾವ ಪ್ರಕಾರದ ಆ ಕ್ರಿಯೆಗಳನ್ನು ಮಾಡಬೇಕು ಅದನ್ನೆಲ್ಲ ಅದರಂತೆಯೇ ಹೇಳಿರಿ. ವಿಷ್ಣು ಭಗವಂತ ಹೇಳಿದ, ಏ ಗರುಡ, ಮನುಷ್ಯರ ಹಿತದೃಷ್ಟಿಯಿಂದ ನೀನು ತುಂಬ ಉತ್ತಮವಾದ ವಿಷಯ ಕುರಿತು ಕೇಳಿರುವೆ. ಧಾರ್ಮಿಕ ಮನುಷ್ಯನಿಗಾಗಿ ಮಾಡಲು ಯೋಗ್ಯವಾದ ಯಾವ ಕೃತ್ಯಗಳಿವೆಯೋ ಅದರೆಲ್ಲ ಕುರಿತು ನಾನು ನಿನಗೆ ಹೇಳಿರುವೆ. ಪುಣ್ಯಾತ್ಮ ವ್ಯಕ್ತಿಯು ವೃದ್ಧಾವಸ್ಥೆ ಪ್ರಾಪ್ತಿಯಾದ ನಂತರ ತನ್ನ ಶರೀರ ವ್ಯಾಘ್ರಿಗ್ರಸ್ತವಾದಾಗ ಮತ್ತು ಗ್ರಹಗಳ ಪ್ರತಿಕೂಲತೆಯನ್ನು ನೋಡಿ ಹಾಗೂ ಪ್ರಾಣವಾಯುವಿನ ನಾದ ಕೇಳಿಸದಂತಾದಾಗ ತನ್ನ ಮರಣ ಸಮಯವೆಂದು ತಿಳಿದು ನಿರ್ಭಯನಾಗಬೇಕು ಮತ್ತು ಆಲಸ್ಯವನ್ನು ತ್ಯಜಿಸಿ ತಿಳಿಯದೆಯೋ ಮಾಡಿದ ಪಾಪಗಳ ವಿನಾಶಕ್ಕಾಗಿ ಪ್ರಾಯಶ್ಚಿತ್ತದ ಆಚರಣೆ ಮಾಡಬೇಕು. ಒಂದು ವೇಳೆ ಆತುರ ಕಾಲ ಉಪಸ್ಥಿತವಾಗಿ ಹೋದರೆ ಶಾಲಾಗ್ರಾಮ ಸ್ವರೂಪ ಭಗವಂತ ವಿಷ್ಣುವಿನ ಪೂಜನೆಯನ್ನು ಮಾಡಿಸಬೇಕು. ಗಂಧ, ಪುಷ್ಪ, ಕುಂಕುಮ, ತುಳಸಿ ದಳ, ಧೂಪ, ದೀಪ ಹಾಗೂ ಅನೇಕ ಮೋದಕಾದಿ ನೈವೇದ್ಯಗಳನ್ನು ಸಮರ್ಪಿಸಿ ಭಗವಂತನ ಅರ್ಚನೆಯನ್ನು ಮಾಡಿಸಬೇಕು. ಹಾಗೂ ಅಷ್ಟಾಕ್ಷರ ಅಥವಾ ದಶಾಕ್ಷರ ಓಂ ನಮೋ ನಾರಾಯಣ, ಓಂ ಭಗವತೆ ವಾಸುದೇವಾಯ ಮಂತ್ರ ಜಪ ಮಾಡಬೇಕು. ಭಗವಂತ ವಿಷ್ಣು ಮತ್ತು ಶಿವನ ನಾಮಸ್ಮರಣೆ ಮಾಡಬೇಕು ಮತ್ತು ಆಲಿಸಬೇಕು. ಭಗವಂತನ ನಾಮ ಕೇಳಿಸಿಕೊಳ್ಳುತ್ತಿದ್ದರೆ ಅದು ಮನುಷ್ಯನ ಪಾಪವನ್ನು ನಷ್ಟಗೊಳಿಸುತ್ತದೆ. ರೋಗಿಯ ಸಮೀಪ ಬಂಧು ಬಳಗದ ಶೋಕವನ್ನು ಮಾಡಬಾರದು. ಬದಲಾಗಿ ತನ್ನ ಪವಿತ್ರವಾದ ನಾಮವನ್ನು ಪದೇ ಪದೇ ಸ್ಮರಣೆ ಕೀರ್ತನೆಯನ್ನು ಮಾಡಬೇಕು. ವಿದ್ವಾಂಸ ವ್ಯಕ್ತಿಯು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇವು 10 ಭಗವಂತನ ಪ್ರಮುಖ ಅವತಾರಗಳೆಂದು ಹೇಳಿದೆ. ಈ 10 ನಾಮಗಳ ಸದಾ ಸ್ಮರಣೆ ಕೀರ್ತನೆ ಮಾಡುತ್ತಿರಬೇಕು. ಯಾವ ವ್ಯಕ್ತಿಯು ರೋಗಿಯ ಸಮೀಪದಲ್ಲಿ ಈ ನಾಮ ಕೀರ್ತನೆಯನ್ನು ಮಾಡುತ್ತಾನೋ ಆತನೇ ಆ ವ್ಯಕ್ತಿಯ ಉತ್ತಮ ಬಂಧು ಎಂದು ಹೇಳಿದೆ. ಕೃಷ್ಣ, ಈ ಮಂಗಳಮಯ ನಾಮವು ಯಾರ ವಾಣಿಯಿಂದ ಉಚ್ಚರಿಸಲ್ಪಡುತ್ತದೆಯೋ ಕೋಟ್ಯಾಂತರ ಮಹಾಪಾತಕಗಳು ಕ್ಷಣ ಮಾತ್ರದಲ್ಲೇ ಭಸ್ಮವಾಗಿ ಹೋಗುತ್ತದೆ. ಮರಣಸನ್ನ ಅವಸ್ಥೆಯಲ್ಲಿ ತನ್ನ ಪುತ್ರನ ನೆಪದಿಂದ ನಾರಾಯಣ ನಾಮವನ್ನು ಉಚ್ಚರಿಸಿ ಅಜಾಮಿಳನು ಕೂಡ ಭಗವಂತ ಧಾಮವನ್ನು ಪ್ರಾಪ್ತಿ ಹೊಂದಿದ. ಹೀಗಿರುವಾಗ ಶ್ರದ್ಧೆಯಿಂದ ಭಗವಂತನ ನಾಮ ಉಚ್ಚಾರಣೆ ಮಾಡಿರುವವರ ವಿಷಯದಲ್ಲಿ ಇನ್ನು ಹೇಳಿರುವುದೇನಿದೆ? ದೂಷಿತ ಮನಸ್ಸಿನ ವ್ಯಕ್ತಿಯಿಂದ ಕೂಡ ಭಗವಂತನ ಸ್ಮರಣೆ ನಡೆದರೆ ಅನಿಚ್ಛೆಯಿಂದ ಕೂಡ ಸ್ಪರ್ಶಿಸಿದರೆ ಅಗ್ನಿಯು ಸುಡುವಂತೆ ಭಗವಂತ ಆತನ ಸಮಸ್ತ ಪಾಪಗಳನ್ನು ನಷ್ಟಗೊಳಿಸಿಬಿಡುತ್ತಾನೆ. ಏ ದ್ವಿಜ, ವಿಷಯಾಸಕ್ತಿ ಸಹಿತ ಪಾಪಗಳನ್ನು ಸಮೂಲವಾಗಿ ನಾಶ ಮಾಡುವ ಎಷ್ಟು ಶಕ್ತಿ ಭಗವಂತ ನಾಮದಲ್ಲಿದೆಯೋ ಪಾತಕ ಮನುಷ್ಯನ ಅಷ್ಟು ಪಾಪ ಮಾಡಲು ಸಮರ್ಥನಿರುವುದೇ ಇಲ್ಲ. ಯಮ ದೇವನು ತನ್ನ ಕಿಂಕರರಿಗೆ ಹೇಳುತ್ತಾನೆ, ಏ ದೂತರೇ, ನಮ್ಮ ಬಳಿಯಲ್ಲಿ ನಾಸ್ತಿಕ ಜನರನ್ನು ಎಳೆದು ತನ್ನಿ. ಭಗವಂತನ ನಾಮಸ್ಮರಣೆ ಮಾಡುವ ಮನುಷ್ಯರನ್ನು ನನ್ನ ಬಳಿ ತರಬೇಡಿ, ಏಕೆಂದರೆ ನಾನೇ ಸ್ವಯಂ ಅಚ್ಯುತ, ಕೇಶವ, ರಾಮ, ನಾರಾಯಣ, ಕೃಷ್ಣ, ದಾಮೋದರ, ವಾಸುದೇವ, ಹರಿ, ಶ್ರೀಧರ, ಮಾಧವ, ಗೋಪಿ ವಲ್ಲಭ, ಜಾನಕಿ ನಾಯಕ ರಾಮಚಂದ್ರನ ಭಜನೆ ಸ್ಮರಣೆ ಮಾಡುತ್ತೇನೆ. ಏ ದೂತರೇ, ಯಾವ ವ್ಯಕ್ತಿಗಳು ಏ ಕಮಲ ನಯನ, ಏ ವಾಸುದೇವ, ಏ ವಿಷ್ಣು, ಏ ಧರಣಿಧರ, ಏ ಅಚ್ಯುತ, ಏ ಚಕ್ರಪಾಣಿ, ನೀನು ನನ್ನ ಶರಣದಾತನಾಗಿರುವೆ ಈ ಹೇಳುತ್ತಾರೆಯೋ ಆ ನಿಷ್ಪಾಪಿ ವ್ಯಕ್ತಿಗಳನ್ನು ನೀವು ಬಿಟ್ಟುಬಿಡಿ. ಏ ದೂತರೇ, ಯಾವ ದರಿದ್ರ ಮತ್ತು ರಸಜ್ಞ ಸ್ವಾರಸ್ಯ ತಿಳಿದವನು ಪರಮ ಹಂಸಗಳ ಮೂಲಕ ನಿರಂತರ ಆಸ್ವಾದಿ ಭಗವಂತ ಮುಕುಂದ ಪಾದಾವಿರಂದ ಮಕರಂದ ರಸದಿಂದ ವಿಮುಕ್ತನಾಗಿರುವನು ಮತ್ತು ನರಕದ ಮೂಲ ಗೃಹಸ್ಥೀಯ ಪ್ರಪಂಚದಲ್ಲಿ ತೃಷೆಗೆ ಬದ್ಧನಾಗಿರುವನು ಅಂತನೂ ತತ್ಪುರುಷನನ್ನು ನನ್ನ ಬಳಿಗೆ ಎಳೆದು ತರುತ್ತಿರಿ. ಯಾರ ನಾಲಿಗೆ ಭಗವಂತನ ಗುಣ ಮತ್ತು ನಾಮಸ್ಮರಣೆಯನ್ನು ಮಾಡುವುದಿಲ್ಲವೋ, ಮನಸ್ಸು ಭಗವಂತನ ಚರಣಾವಿಂದದ ಸ್ಮರಣೆ ಮಾಡುವುದಿಲ್ಲವೋ, ಶಿರವು ಒಂದು ಸಲವಾದರೂ ಭಗವಂತನನ್ನು ನಮಸ್ಕರಿಸುವುದಿಲ್ಲವೋ, ಇಂತಹ ವಿಷ್ಣುವಿನ ಆರಾಧನೆ, ಉಪಾಸನೆ ಇತ್ಯಾದಿ ಕೃತ್ಯಗಳಿಂದ ರಹಿತ ತತ್ಪುರುಷರನ್ನು ನನ್ನ ಬಳಿಗೆ ಎಳೆದು ತನ್ನಿರಿ. ಆದ್ದರಿಂದ ಈ ಪಕ್ಷೀಂದ್ರ,
ಜಗತ್ತಿನಲ್ಲಿ ಮಂಗಳ ಸ್ವರೂಪ ಭಗವಂತ ವಿಷ್ಣುವಿನ ಕೀರ್ತನೆಯೇ ಏಕಮಾತ್ರ ಮಹಾನ್ ಪಾಪಗಳ ಅತ್ಯಂತಿಕ ಮತ್ತು ಏಕಾಂತಿಕ ನಿವೃತ್ತಿಯ ಪ್ರಾಯಶ್ಚಿತವಾಗಿದೆ. ಹೀಗೆಂದು ತಿಳಿದುಕೋ. ಮದಿರೆ ತುಂಬಿದ ಪಾತ್ರೆಯನ್ನು ಗಂಗಾ ಸದೃಶ ನದಿಗಳು ಹೇಗೆ ಪವಿತ್ರಗೊಳಿಸುವುದಿಲ್ಲವೋ ಹಾಗೆ ನಾರಾಯಣನಿಂದ ವಿಮುಕ್ತರಾದ ವ್ಯಕ್ತಿಗಳು ಮಾಡಿದ ಪ್ರಾಯಶ್ಚಿತಾಚರಣೆಗಳು ಕೂಡ ದುರ್ಬುದ್ಧಿಯ ವ್ಯಕ್ತಿಗಳನ್ನು ಪವಿತ್ರಗೊಳಿಸುವುದಿಲ್ಲ. ಭಗವಂತ ಕೃಷ್ಣನ ನಾಮಸ್ಮರಣೆಯಿಂದ ಪಾಪ ನಷ್ಟವಾಗಿ ಹೋಗುವ ಕಾರಣ ಜೀವ ನರಕವನ್ನು ನೋಡುವುದಿಲ್ಲ ಮತ್ತು ಸ್ವಪ್ನದಲ್ಲಿಯೂ ಕೂಡ ಯಮ ಅಥವಾ ಯಮದೂತರನ್ನು ನೋಡುವುದಿಲ್ಲ. ಯಾವ ವ್ಯಕ್ತಿ ತನ್ನ ಅಂತ್ಯಕಾಲದಲ್ಲಿ ನಂದನಂದನ ಭಗವಂತ ಕೃಷ್ಣನಿಗೆ ಪ್ರಿಯವಾದ ಗೋವನ್ನು ಬ್ರಾಹ್ಮಣರಿಗೆ ದಾನ ಮಾಡುವನೋ ಆತ ಮಾಂಸ, ಮೂಳೆ ಮತ್ತು ರಕ್ತದಿಂದ ಪರಿಪೂರ್ಣವಾದ ವೈತರಣಿ ನದಿಯಲ್ಲಿ ಬೀಳುವುದಿಲ್ಲ. ಅಥವಾ ಯಾವ ವ್ಯಕ್ತಿ ಮರಣದ ಸಮಯದಲ್ಲಿ ನಂದನಂದನ ಈ ಪ್ರಕಾರದ ವಾಣಿ ಭಗವಂತನ ನಾಮವನ್ನು ಉಚ್ಚರಿಸುತ್ತಾನೋ ಆತ ಪುನಃ ಮಾಂಸ, ಮೂಳೆ, ರಕ್ತದಿಂದ ಪರಿಪೂರ್ಣ ವೈತರಣಿ ರೂಪಿಯ ಶರೀರವನ್ನು ಪ್ರಾಪ್ತಿ ಹೊಂದುವುದಿಲ್ಲ, ಶರೀರ ಧಾರಣೆ ಮಾಡುವುದಿಲ್ಲ, ಅಂದರೆ ಮುಕ್ತನಾಗಿ ಹೋಗುತ್ತಾನೆ. ಆದ್ದರಿಂದ ಪಾಪಗಳನ್ನು ಸಮೂಹವನ್ನು ನಷ್ಟಗೊಳಿಸುವ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು ಅಥವಾ ವಿಷ್ಣು ಸಹಸ್ರನಾಮದ ಪಠಣೆ ಅಥವಾ ಶ್ರವಣ ಮಾಡಬೇಕು. ಏಕಾದಶಿ ವ್ರತ, ಗೀತಾ, ಗಂಗಾಜಲ, ತುಳಸಿದಳ, ಭಗವಂತ ವಿಷ್ಣುವಿನ ಚರಣಾಮೃತ ನಾಮ ಇವುಗಳು ಮರಣಕಾಲದಲ್ಲಿ ಮುಕ್ತಿ ನೀಡುವಂತಹ. ಇದರ ನಂತರ ತುಪ್ಪ ಮತ್ತು ಸುವರ್ಣ ಸಹಿತ ಅನ್ನದಾನ ಸಂಕಲ್ಪ ಮಾಡಬೇಕು. ವೇದ ಪಾಠಿ ಬ್ರಾಹ್ಮಣನಿಗೆ ಕರು ಸಹಿತ ಹಸುವನ್ನು ದಾನ ಮಾಡಬೇಕು. ಏ ಗರುಡ, ಯಾವ ಮನುಷ್ಯ ಅಂತ್ಯಕಾಲದಲ್ಲಿ ಸ್ವಲ್ಪ ಅಥವಾ ಅಧಿಕ ದಾನ ನೀಡುತ್ತಾನೋ ಮತ್ತು ಪುತ್ರನು ಅದನ್ನು ಅನುಮೋದಿಸುತ್ತಾನೋ ಅಂತಹ ದಾನ ಅಕ್ಷಯವಾಗುತ್ತದೆ. ಸತ್ಪುತ್ರನಾದವನು ಅಂತ್ಯಕಾಲದಲ್ಲಿ ಎಲ್ಲ ಪ್ರಕಾರದ ದಾನವನ್ನು ಕೊಡಿಸಬೇಕು. ಲೋಕದಲ್ಲಿ ಧರ್ಮಜ್ಞ ಪುರುಷರು ಇದಕ್ಕಾಗಿಯೇ ಪುತ್ರನಿಗಾಗಿಯೇ ಪ್ರಾರ್ಥನೆ ಮಾಡುತ್ತಾನೆ. ಭೂಮಿಯ ಮೇಲೆ ಸ್ಥಿತ ಅರ್ಧ ಕಣ್ಣು ಮುಚ್ಚಿಕೊಂಡಿರುವ ತಂದೆಯನ್ನು ನೋಡಿದ ಪುತ್ರನು ಆತನೊಡನೆ ಪೂರ್ವ ಸಂಚಿತ ಧನದ ವಿಷಯದಲ್ಲಿ ತೃಷೆಯನ್ನು ಹೊಂದಬಾರದು. ಸತ್ಪುತ್ರನಿಂದ ನೀಡಲಾದ ದಾನದಿಂದ ತಂದೆಯು ಜೀವಿತಾವಧಿಯವರೆಗೆ ಮತ್ತು ಮರಣದ ನಂತರ ಸೂಕ್ಷ್ಮ ಶರೀರವನ್ನು ಕೂಡ ಪರಲೋಕದ ಮಾರ್ಗದಲ್ಲಿ ದುಃಖ ಪ್ರಾಪ್ತಿ ಹೊಂದುವುದಿಲ್ಲ. ಆತುರ ಕಾಲದಲ್ಲಿ, ಗ್ರಹಣ ಕಾಲ, ಈ ಎರಡೂ ಕಾಲದಲ್ಲಿ ನೀಡಲಾದ ದಾನಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ತಿಲಾದಿ ಅಂದರೆ ಎಳ್ಳು ಅಷ್ಟದಾನ ಅವಶ್ಯಕವಾಗಿ ನೀಡಬೇಕು. ತಿಲ, ಲೋಹ, ಬಂಗಾರ, ಹರಳೆ, ಉಪ್ಪು, ಸಪ್ತಧಾನ್ಯ, ಭೂಮಿ ಮತ್ತು ಹಸು ಇವುಗಳಲ್ಲಿ ಒಂದರೊಂದರ ದಾನವು ಪವಿತ್ರಗೊಳಿಸುವಂತಹದ್ದು. ಈ ಅಷ್ಟಮಹಾದಾನ ಮಹಾಪಾಪಗಳನ್ನು ನಾಶಪಡಿಸುವಂತಹದ್ದು. ಆದ್ದರಿಂದ ಅಂತ್ಯಕಾಲದಲ್ಲಿ ಇದನ್ನು ನೀಡಬೇಕು. ಈ ದಾನಗಳ ಯಾವ ಉತ್ತಮ ಫಲವಿದೆಯೋ ಅದನ್ನು ಹೇಳುವೆ ಕೇಳು. 3 ಪ್ರಕಾರದ ಪವಿತ್ರ ತಿಲ ಅಂದರೆ ಎಳ್ಳು ನನ್ನ ಬೆವರಿನಿಂದ ಉತ್ಪನ್ನವಾಗಿದೆ. ಅಸುರ ದಾನ ಮತ್ತು ದೈತ್ಯ ತಿಲದಾನದಿಂದ ತೃಪ್ತರಾಗುತ್ತಾರೆ. ಶ್ವೇತ, ಕೃಷ್ಣ ಮತ್ತು ಕಪಿಲ ಅಥವಾ ಕಂದು ವರ್ಣದ ತಿಲದಾನ ವಾಣಿಯು ಮನಸ್ಸು, ಶರೀರದಿಂದ ಮಾಡಲ್ಪಟ್ಟ ತ್ರಿವಿಧ ಪಾಪಗಳನ್ನು ನಷ್ಟಗೊಳಿಸುತ್ತದೆ. ಲೋಹದಾನದಿಂದ ಭೂಮಿಯ ಮೇಲೆ ಹಸ್ತವನ್ನಿಟ್ಟು ಮಾಡಬೇಕು. ಹೀಗೆ ಮಾಡುವುದರಿಂದ ಜೀವ ಯಮನ ಸೀಮೆಯನ್ನು ಪ್ರಾಪ್ತಿ ಹೊಂದುವುದಿಲ್ಲ ಮತ್ತು ಯಮ ಮಾರ್ಗದಲ್ಲಿ ಹೋಗುವುದಿಲ್ಲ. ಪಾಪಕರ್ಮಗಳನ್ನು ಮಾಡುವ ವ್ಯಕ್ತಿಗಳನ್ನು ನಿಗ್ರಹಿಸಲು ಯಮನ ಹಸ್ತದಲ್ಲಿ ಕೊಡಲಿ, ವನಕ್ಕೆ ದಂಡ, ಖಡ್ಗ ಮತ್ತು ಚೂರಿ ಶಸ್ತ್ರಗಳ ರೂಪದಲ್ಲಿರುತ್ತದೆ. ಯಮರಾಜನ ಆಯುಧಗಳನ್ನು ಸಂತುಷ್ಟಗೊಳಿಸಲು ಈ ದಾನ ಲೋಹವನ್ನು ಹೇಳಲಾಗಿದೆ. ಆದ್ದರಿಂದ ಯಮಲೋಕದಲ್ಲಿ ಸುಖ ನೀಡುವಂತಹ ಲೋಹದಾನ ಮಾಡಬೇಕು. ಉರಣ, ಶಾಮಸೂತ್ರ, ಷಂಡಾಕರ್ಮ, ಉದುಂಬರ, ಶೇಷಂಬಲ ಎಂಬ ಯಮನ ಮಹಾದೂತರು ಲೋಹದಾನದಿಂದ ಸುಖ ಪ್ರದಾನಿಸುವಂತವರಾಗುತ್ತಾರೆ. ಏ ಗರುಡ, ಪರಮ ಗೌಪ್ಯ ಮತ್ತು ದಾನಗಳಲ್ಲಿ ಉತ್ತಮ ದಾನ ವಿಷಯ ಕುರಿತು ಹೇಳುವೆ ಕೇಳು. ಅದನ್ನು ನೀಡುವುದರಿಂದ ಭೂಲೋಕ, ಪೃಥ್ವಿ, ಭೂವರ್ಗಲೋಕ, ಅಂತರಿಕ್ಷ ಮತ್ತು ಸ್ವರ್ಗಲೋಕದ ನಿವಾಸಿ ಅಂದರೆ ಮನುಷ್ಯ, ಭೂತ, ಪ್ರೇತ ಹಾಗೂ ದೇವಗಣಗಳು ಸಂತುಷ್ಟರಾಗುತ್ತಾರೆ. ಬ್ರಹ್ಮಾದಿ ದೇವತೆಗಳು, ಋಷಿಗಣ ಮತ್ತು ಧರ್ಮರಾಜನ ಸಭಾಸದರು ಸುವರ್ಣದಾನದಿಂದ ಸಂತುಷ್ಟರಾಗಿ ವರ ಪ್ರದಾನಿಸುವವರಾಗುತ್ತಾರೆ. ಆದ್ದರಿಂದ ಪ್ರೇತದ ಉದ್ಧಾರಕ್ಕಾಗಿ ಸ್ವರ್ಣದಾನ ಮಾಡಬೇಕು. ಏ ಗರುಡ, ಸ್ವರ್ಣದಾನವನ್ನು ನೀಡುವುದರಿಂದ ಜೀವ ಯಮಲೋಕಕ್ಕೆ ಹೋಗುವುದಿಲ್ಲ, ಅದಕ್ಕೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದವರೆಗೆ ಆ ಜೀವ
ಸತ್ಯಲೋಕದಲ್ಲಿ ನಿವಾಸ ಮಾಡುತ್ತಾನೆ. ನಂತರ ಲೋಕದಲ್ಲಿ ರೂಪವಂತ, ಧಾರ್ಮಿಕ, ವಾಕ್ಪಟು, ಶ್ರೀಮಂತ ಮತ್ತು ಅಪಾರ ಪರಾಕ್ರಮಿ ರಾಜನಾಗುತ್ತಾನೆ. ಹರಳೆ ಅಥವಾ ಹತ್ತಿಯ ದಾನ ಮಾಡುವುದರಿಂದ ಯಮದೂತರಿಂದ ಭಯವಾಗುವುದಿಲ್ಲ. ಲವಣ ದಾನ ಮಾಡುವುದರಿಂದ ಯಮನ ಭಯವಾಗುವುದಿಲ್ಲ. ಲೋಹ, ಉಪ್ಪು, ಹರಳೆ, ಎಳ್ಳು ಮತ್ತು ಸುವರ್ಣ ದಾನದಿಂದ ಯಮಪುರದ ನಿವಾಸಿಯ ಚಿತ್ರಗುಪ್ತ ಮುಂತಾದವರು ಸಂತುಷ್ಟರಾಗುತ್ತಾರೆ. ಸಪ್ತ ಧಾನ್ಯಗಳು ಪ್ರದಾನ ಮಾಡುವುದರಿಂದ ಧರ್ಮರಾಜ ಮತ್ತು ಯಮಪುರದ 3 ದ್ವಾರಗಳಲ್ಲಿ ಅನ್ಯ ದ್ವಾರಪಾಲಕರು ಕೂಡ ಪ್ರಸನ್ನರಾಗಿ ಹೋಗುವರು. ಅಕ್ಕಿ, ಗೋಧಿ, ಹೆಸರು, ಉದ್ದು, ನವಣೆ, ಬೇಳೆಕಾಳು, ಜವೆಗೋಧಿ ಮುಂತಾದವುಗಳು ಸಪ್ತಧಾನ್ಯಗಳೆಂದು ಹೇಳಿದೆ. ಯಾವ ವ್ಯಕ್ತಿಯು ಗೋಚರ್ಮ ಮಾತ್ರ ಭೂಮಿಯನ್ನು ವಿಧಿಪೂರ್ವಕವಾಗಿ ಸತ್ಪಾತ್ರರಿಗೆ ದಾನ ನೀಡುವನೋ ಆತ ಬ್ರಹ್ಮಹತ್ಯ ಪಾಪದಿಂದ ಮುಕ್ತನಾಗಿ ಪವಿತ್ರನಾಗಿ ಹೋಗುತ್ತಾನೆ. ಇದನ್ನು ಮುನಿಗಳು ಅನುಭವ ಮಾಡಿದರು. ರಾಜ್ಯದಲ್ಲಿ ಮಾಡಲಾದ, ಅಂದರೆ ರಾಜ್ಯಾಡಳಿತದಲ್ಲಿ ರಾಜನಿಂದ ಮಹಾಪಾಪರತಗಳಿಂದ, ತೀರ್ಥ ಸೇವನೆಯಿಂದಾಗಲಿ ಮತ್ತು ಅನ್ಯರ ಯಾವುದೇ ದಾನದಿಂದಾಗಲಿ ನಷ್ಟವಾಗಿ ಹೋಗುವುದಿಲ್ಲ. ಬದಲಾಗಿ ಅದು ಕೇವಲ ಭೂಮಿಯ ದಾನದಿಂದಲೇ ನಾಶವಾಗಿ ಹೋಗುತ್ತದೆ. ಯಾವ ವ್ಯಕ್ತಿ ಬ್ರಾಹ್ಮಣನಿಗೆ ಧಾನ್ಯಪೂರ್ಣ ಭೂಮಿ ದಾನ ಮಾಡುವನೋ ಆತ ದೇವತೆ ಮತ್ತು ಅಸುರರಿಂದ ಪೂಜಿತನಾಗಿ ಇಂದ್ರಲೋಕದಲ್ಲಿ ಹೋಗುತ್ತಾನೆ. ಗರುಡ, ಅನ್ಯ ದಾನಗಳ ಫಲ ಅತ್ಯಲ್ಪವಾಗುತ್ತದೆ, ಆದರೆ ಭೂಮಿದಾನದ ಪುಣ್ಯ ನಿತ್ಯ ವೃದ್ಧಿಯಾಗುತ್ತದೆ. ಭೂಮಿಯ ಒಡೆಯನಾಗಿಯೂ ಕೂಡ ಯಾರು ಬ್ರಾಹ್ಮಣನಿಗೆ ಭೂಮಿದಾನ ನೀಡುವುದಿಲ್ಲವೋ ಆತ ಜನ್ಮಾಂತರದಲ್ಲಿ ಯಾವುದಾದರೊಂದು ಗ್ರಾಮದಲ್ಲಿ ಒಂದು ಗುಡಿಸಲು ಕೂಡ ಪ್ರಾಪ್ತಿಯಾಗುವುದಿಲ್ಲ ಮತ್ತು ಜನ್ಮಾಂತರದಲ್ಲಿ, ಅಂದರೆ ಪ್ರತ್ಯೇಕ ಜನ್ಮದಲ್ಲಿ ದರಿದ್ರನಾಗುತ್ತಾನೆ. ಭೂಮಿಯ ಒಡೆಯನಾಗಿರುವ ಅಹಂಕಾರದಿಂದ ಯಾರು ಭೂಮಿ ದಾನ ಮಾಡುವುದಿಲ್ಲವೋ ಆತ ಎಲ್ಲಿಯವರೆಗೆ ಶೇಷನಾಗ ಭೂಮಿಯ ಧಾರಣೆ ಮಾಡಿರುತ್ತಾನೋ ಅಲ್ಲಿಯವರೆಗೆ ನರಕದಲ್ಲಿ ಬಿದ್ದಿರುತ್ತಾನೆ. ಆದ್ದರಿಂದ ಭೂಮಿಯ ಒಡೆಯನಾಗಿರುವವನು ಭೂಮಿ ದಾನ ಮಾಡಬೇಕು. ಅನ್ಯ ವ್ಯಕ್ತಿಗಳಾಗಿ ನಾನು ಭೂಮಿಯ ದಾನ ಬದಲಾಗಿ ಗೋದಾನ ವಿಧಾನವನ್ನು ಮಾಡಿರುವೆನು. ಇದನಂತರ ಅನಂತಧೇನುವಿನ ದಾನ ಮಾಡಬೇಕು ಮತ್ತು ರುದ್ರಧೇನನ್ನು ನೀಡಬೇಕು. ತದನಂತರ ಋಣಧೇನು ನೀಡಿ ಮೋಕ್ಷಧೇನುವಿನ ದಾನ ಮಾಡಬೇಕು. ಗರುಡ, ವಿಶೇಷ ವಿಧಾನದಿಂದ ವೈತರಣೀಯ ಧೇನುವಿನ ದಾನ ಮಾಡಬೇಕು. ಅಷ್ಟದಾನದಲ್ಲಿ ನೀಡಲಾಗಿರುವ ಹಸು ಅಂಥದ್ದೇನು ಮೃತ್ಯುವಿನ ದುಃಖವನ್ನು ದೂರಗೊಳಿಸು. ನೀಡಲಾಗಿರುವ ಹಸು ರುದ್ರದೇವನು ಅಜ್ಞಾತ ಋಣದ ಮುಕ್ತಿಗಾಗಿ, ಋಣಧೇನನ್ನು ಮುಕ್ತಿಗಾಗಿ ನೀಡಲಾಗಿರುವ ಹಸು ಮೋಕ್ಷಧೇನು ವೈತರಣಿಯನ್ನು ಪಾರು ಮಾಡಿರುವಂತಹದ್ದು. ವೈತರಣಿಯೇನು ಎಂದು ಹೇಳಿದೆ. ದಾನದಲ್ಲಿ ನೀಡಿದ ಹಸುಗಳು ಮನುಷ್ಯರನ್ನು ತ್ರಿವಿಧದ ಅತಿ ಭೌತಿಕ, ಅತಿ ದೈವಿಕ, ಆಧ್ಯಾತ್ಮಿಕ ಪಾಪಗಳನ್ನು, ಕಾಯಿಕ, ವಾಚಕ ಮತ್ತು ಮಾನಸಿಕ ಪಾಪಗಳಿಂದ ಮುಕ್ತಗೊಳಿಸುತ್ತದೆ. ಬಾಲ್ಯಾವಸ್ಥೆಯಲ್ಲಿ, ಕುಮಾರಾವಸ್ಥೆಯಲ್ಲಿ, ಯುವಾವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲಿ ಅಥವಾ ಅನ್ಯ ಜನ್ಮದಲ್ಲಿ, ರಾತ್ರಿಯಲ್ಲಿ, ಪ್ರಾತಃಕಾಲ, ಮಧ್ಯಾಹ್ನ, ಅಪರಾಹ್ನ, 2 ಸಂಧ್ಯಾಕಾಲಗಳಲ್ಲಿ ಶರೀರ, ಮನಸ್ಸು ಮತ್ತು ವಾಣಿಯಿಂದ ಯಾವ ಪಾಪಗಳನ್ನು ಮಾಡಲಾಗಿರುತ್ತದೆಯೋ ಆ ಎಲ್ಲ ಪಾಪಗಳು ತಪಸ್ಸು, ಸದಾಚಾರಿಯಾದ ವೇದಪಠಿ ಬ್ರಾಹ್ಮಣನಿಗೆ ಉಪಸಂಸ್ಕಾರಯುಕ್ತ ದಾನ ಸಾಮಗ್ರಿ ಸಹಿತ ಕರು ಸಹಿತ ಹಾಲು ನೀಡುವ ಕಪಿಲ ನಸುಗೆಂಪು ಬಣ್ಣದ ಹಸುವನ್ನು 1 ಸಲ ದಾನ ನೀಡುವುದರಿಂದ ನಾಶವಾಗಿ ಹೋಗುತ್ತದೆ. ಅಂತ್ಯಕಾಲದಲ್ಲಿ ಗೋದಾನ ವನ್ನು ನೀಡುವುದರಿಂದ ವ್ಯಕ್ತಿಯ ಸಂಚಿತ ಪಾಪಗಳು ನಷ್ಟವಾಗಿ ಆತ ಉದ್ಧಾರವಾಗಿ ಹೋಗುತ್ತಾನೆ. ಆತುರಾವಸ್ಥೆಯಲ್ಲಿ ನೀಡಿದ 100 ಗೋವು ಮತ್ತು ಮೃತ್ಯುಕಾಲದಲ್ಲಿ ಚಿತ್ತ ವಿವಚಿತ ವ್ಯಕ್ತಿಯ ಮೂಲಕ ನೀಡಿದ 1,000 ಗೋ ಹಾಗೂ ಮರಣದ ನಂತರ ವಿಧಿಪೂರ್ವಕವಾಗಿ ನೀಡಿದ 1,00,000 ಗೋವುಗಳ ಫಲವು ಆರೋಗ್ಯವಂತ ಶುದ್ಧ ಮನಸ್ಸಿನಿಂದ ನೀಡಿದ 1 ಗೋವಿನ ಫಲಕ್ಕೆ ಸಮವಾಗಿರುತ್ತದೆ. ಸತ್ಪುತ್ರನಿಗೆ ನೀಡಿದ ದಾನ ಫಲ 1,00,000 ಪಟ್ಟು ಹೆಚ್ಚಾಗುತ್ತದೆ. ಆ ದಾನದಿಂದ ದಾತನಿಗೆ ಅನಂತ ಫಲ ಪ್ರಾಪ್ತಿಯಾಗುತ್ತದೆ ಮತ್ತು ದಾನ ಪಡೆಯುವವನಿಗೆ ದಾನ ಪಡೆದ ದೋಷ ಉಂಟಾಗುವುದಿಲ್ಲ. ಅಧ್ಯಾಯ ಮತ್ತು ಹೋಮ ಮಾಡುವವನ ಅನ್ಯರ ಮೂಲಕ ಬೇಯಿಸಿದ ಅನ್ನವನ್ನು ಸೇವಿಸಿದವ, ಅಂದರೆ ಸ್ವಯಂಪಾತಕಿ ಬ್ರಾಹ್ಮಣ ರತ್ನಯುಕ್ತ ಪೃಥ್ವಿಯನ್ನು ದಾನ ಪಡೆದರೂ ಕೂಡ ಪ್ರತಿ ಗ್ರಹದ ದಾನ ಪಡೆದ ದೋಷದಿಂದ ಪೂರಿತನಾಗುವುದಿಲ್ಲ. ಚೇಳುಗಳ ವಿಷಯ ಹರಣ ಮಾಡುವಂತಹ ಮಂತ್ರದಂತೆ ಅಗ್ನಿಯು ಶೀತವನ್ನು ನಷ್ಟಗೊಳಿಸುವಂತೆ ಸುಪಾತ್ರನಿಗೆ ದಾನ ಮಾಡುವುದರಿಂದ ದಾನಿಯ ದೋಷಗಳು ನಷ್ಟವಾಗಿ ಹೋಗುವುದು. ಆದರೆ ಆ ಪಾತ್ರನಿಗೆ ಗೋದಾನ ಮಾಡುವ ವ್ಯಕ್ತಿ ನರಕದಲ್ಲಿ ಬೀಳುತ್ತಾನೆ. ಆ ಪಾತ್ರನು ಲೋಭದಿಂದ ದಾನ ಸ್ವೀಕರಿಸಿದರೆ
ಆತನ 101 ವಂಶಜರು ನರಕದಲ್ಲಿ ಬೀಳುತ್ತಾರೆ. ಆದ್ದರಿಂದ ತಮ್ಮ ಕಲ್ಯಾಣದ ಇಚ್ಛೆಯನ್ನು ಹೊಂದಿದ ವಿದ್ವಾಂಸ ವ್ಯಕ್ತಿಗಳು ಆ ಪಾತ್ರರಿಗೆ ದಾನವನ್ನು ಮಾಡಬಾರದು. ಒಂದು ಗೋವನ್ನು ಒಬ್ಬ ಬ್ರಾಹ್ಮಣನಿಗೆ ನೀಡಬೇಕು. ಒಂದೇ ಗೋವನ್ನು ಅನೇಕ ಬ್ರಾಹ್ಮಣರಿಗೆ ಸರ್ವದಾ ನೀಡಬಾರದು. ಆ ಗೋವು ಒಂದು ವೇಳೆ ಮಾರಾಟ ಮಾಡಿದರೆ, ಅದನ್ನು ಹಂಚಿಕೊಂಡರೆ, ಅದನ್ನು ಹಂಚಿಕೊಂಡ ಪಾಪವು ದಾನ ನೀಡಿದ ಪುರುಷರ 7 ಪೀಳಿಗೆಗಳನ್ನು ಭಸ್ಮ ಮಾಡುತ್ತದೆ. ಏ ಗರುಡ, ನಾನು ಮೊದಲು ನಿನಗೆ ವೈತರಣಿ ನದಿಯ ಕುರಿತು ತಿಳಿಸಿದ್ದೆ. ಅದನ್ನು ದಾಟುವ ಉಪಾಯಭೂತ ವೈತರಣಿಯ ಗೋದಾನ ವಿಷಯದಲ್ಲಿ ನಿನಗೆ ಹೇಳಿರುವೆನು. ಕಪ್ಪು ಅಥವಾ ಕೆಂಪು ಕಪಿಲ ವರ್ಣದ ಗೋವಿಗೆ ಬಂಗಾರದ ಕೊಂಬು, ಬೆಳ್ಳಿಯ ಕುರಪುಟ, ಹಾಲು ಹಿಂಡುವ ಕಂಚಿನ ಪಾತ್ರೆಯ ಸಹಿತ 2 ಕಪ್ಪು ವರ್ಣದ ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು. ಅದರ ಕೊರಳಲ್ಲಿ ಗಂಟೆ ಕಟ್ಟಬೇಕು. ನಂತರ ಹರಳೆಯ ಮೇಲೆ ವಸ್ತ್ರ ಸಹಿತ ತಾಮ್ರ ಪಾತ್ರೆಯನ್ನು ಸ್ಥಾಪಿಸಿ ಲೋಹ ದಂಡ ಸಹಿತ ಸ್ವರ್ಣದ ಯಮ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಮತ್ತು ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನಿಟ್ಟು ಈ ಎಲ್ಲ ತಾಮ್ರ ಪಾತ್ರೆಯಲ್ಲಿ ಮೇಲಿಡಬೇಕು. ಕಬ್ಬಿನಿಂದ ನಾವೆಯನ್ನು ಸಿದ್ಧಪಡಿಸಿ ಅದನ್ನು ರೇಷ್ಮೆ ದಾರದಿಂದ ಕಟ್ಟಿ ಭೂಮಿಯ ಗುಂಡಿ ತೋಡಬೇಕು. ಹಾಗೂ ಅದರಲ್ಲಿ ನೀರು ತುಂಬಿ ಕಬ್ಬಿನ ನಾವೆಯನ್ನು ಅದರಲ್ಲಿ ಬಿಡಬೇಕು. ಅದರ ಸಮೀಪ ಸೂರ್ಯನ ದೇಹದಿಂದ ಉತ್ಪನ್ನವಾದ ದೇನು ಹಸುವನ್ನು ನಿಲ್ಲಿಸಿ ಶಾಸ್ತ್ರೀಯ ವಿಧಿವಿಧಾನ ಪ್ರಕಾರ ಅದರ ದಾನವನ್ನು ಸಂಕಲ್ಪ ಮಾಡಬೇಕು. ಬ್ರಾಹ್ಮಣರಿಗೆ ಅಲಂಕಾರದ ಮತ್ತು ವಸ್ತ್ರದಾನ ಮಾಡಬೇಕು. ಹಾಗೂ ಗಂಧ ಪುಷ್ಪ ಅಕ್ಷತಾದಿಗಳಿಂದ ವಿಧಿವಿಧಾನಗಳಿಂದ ನಾವೆಗೆ ಪೂಜೆ ಸಲ್ಲಿಸಬೇಕು. ಗೋವಿನ ಬಾಲದ ಭಾಗವನ್ನು ಹಿಡಿದು ನಾವೆಯನ್ನು ಕಾಲನ್ನಿರಿಸಿ ಬ್ರಾಹ್ಮಣನ ಮುಂದೆ ಕರೆದುಕೊಂಡು ಈ ಮಂತ್ರವನ್ನು ಉಚ್ಚರಿಸಬೇಕು. ಭವಸಾಗರ ಮಗ್ನಾನಾಂ ಶೋಕತ ಪೋರ್ಮಿ ದುಃಖಿತಾನಾಂ ಯಾತ್ರ ತ್ವ ಹಿ ಜಗನ್ನಾಥ ಶರಣಾಗತ ವತ್ಸಲ ವಿಶ್ವರೂಪ ದ್ವಿಜಶ್ರೇಷ್ಠ ಮಾಮುದ್ಧಾರ ಮಹೀಸುರ. ಸ ದಕ್ಷಿಣಾಂ ಮಾಯಾ ದತ್ತಂ ತುಭ್ಯಂ ವೈತರಣೀಯಂ ನಮಃ ಯಮಮಾರ್ಗ್ಯ ಮಹಾಘೋರೆಥಾ ನಂದಿಂ ಶತಯೋಜನಾಮಂ ತರ್ತುಕಾಮೋ ದಾಧ್ಯಮೇತ ತುಭ್ಯಂ ವೈತರಣೀಯಂ ನಮಃ. ಏ ಜಗನ್ನಾಥ, ಏ ಶರಣಾಗತ ವತ್ಸಲ, ಭವಸಾಗರದಲ್ಲಿ ಮುಳುಗಿದ ಶೋಕ ಸಂತಾಪದ ಅಲೆಗಳಿಂದ ದುಃಖ ಪ್ರಾಪ್ತಿ ಹೊಂದುವ ಜನರ ರಕ್ಷಕ ನೀನೆ. ಏ ಬ್ರಾಹ್ಮಣ ಶ್ರೇಷ್ಠ, ವಿಷ್ಣು ರೂಪ, ಭೂಮಿ ದೇವ, ನೀನು ನನ್ನ ಉದ್ಧಾರ ಮಾಡಿದಿರಿ. ನಾನು ದಕ್ಷಿಣೆಯ ಸಹಿತ ಈ ವೈತರಣಿ ರೂಪಿಯ ಗೋವನ್ನು ನಿಮಗೆ ನೀಡಿರುವೆ. ನಿಮಗೆ ನನ್ನ ವಂದನೆಗಳು. ನಾನು ಮಹಾಭಯಾನಕ ಯಮ ಮಾರ್ಗದಲ್ಲಿ 100 ಯೋಜನೆ ವಿಸ್ತಾರವುಳ್ಳ ವೈತರಣಿ ನದಿ ಪಾರು ಮಾಡುವ ಇಚ್ಛೆಯಿಂದ ನಿಮಗೆ ಈ ವೈತರಣಿ ಗೋದಾನ ನೀಡಿರುವೆ. ನಿಮಗೆ ನನ್ನ ವಂದನೆಗಳು, ನಿಮಗೆ ನನ್ನ ನಮಸ್ಕಾರಗಳು. ನನ್ನ ಎದುರು ಈ ಗೋವುಗಳಲ್ಲಿ, ನನ್ನ ಹಿಂದೆಯೂ ಗೋವುಗಳಿರಲಿ, ನನ್ನ ಹೃದಯದಲ್ಲಿಯೂ ಗೋವುಗಳಿರಲಿ, ಮತ್ತು ನಾನು ಗೋವುಗಳ ಮಧ್ಯೆ ವಾಸ ಮಾಡಲಿ. ಯಾವ ಲಕ್ಷ್ಮಿ ಸಮಸ್ತ ಜೀವಿಗಳ ಪ್ರತಿಷ್ಠಾಪಿತವಾಗಿರುವಳೋ ಅದೇ ದೇನು ರೂಪಿ ಲಕ್ಷ್ಮೀದೇವಿಯು ನನ್ನ ಪಾಪಗಳನ್ನು ನಾಶ ಮಾಡುವಂತಾಗಲಿ. ಈ ಪ್ರಕಾರದ ಮಂತ್ರಗಳಿಂದ ಸೂಕ್ತ ರೀತಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕೈ ಮುಗಿದು ಮತ್ತು ಯಮನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಎಲ್ಲವನ್ನೂ ಬ್ರಾಹ್ಮಣನಿಗೆ ಪ್ರದಾನಿಸಬೇಕು. ಏ ಗರುಡ, ಈ ವಿಧಾನದಿಂದ ಯಾರು ವೈತರಣಿ ದೇನು ಗೋವನ್ನು ದಾನ ಮಾಡುತ್ತಾರೋ ಅವರು ಧರ್ಮ ಮಾರ್ಗದಿಂದ ಧರ್ಮರಾಜನ ಸಭೆಯಲ್ಲಿ ಹೋಗುತ್ತಾರೆ. ಶರೀರವು ಆರೋಗ್ಯ ಸ್ಥಿತಿಯಲ್ಲಿರುವಾಗಲೇ ವೈತರಣಿಯ ವಿಷಯಕ ವ್ರತಾಚರಣೆಯನ್ನು ಮಾಡಬೇಕು ಮತ್ತು ವೈತರಣಿ ನದಿಯನ್ನು ದಾಟುವ ಇಚ್ಛೆಯಿಂದ ಗೋದಾನ ಮಾಡಬೇಕು. ಏ ಗರುಡ, ವೈತರಣಿ ಗೋವನ್ನು ದಾನ ಮಾಡುವುದರಿಂದ ಮಹಾಮಾರ್ಗದಲ್ಲಿ ಆ ನದಿ ಬರುವುದಿಲ್ಲ. ಆದ್ದರಿಂದ ಸದಾ ಪುಣ್ಯಕಾಲದಲ್ಲಿ ಗೋದಾನ ಮಾಡಬೇಕು. ಗಂಗಾ ಮುಂತಾದ ಸಮಸ್ತ ತೀರ್ಥಗಳಲ್ಲಿ, ಬ್ರಾಹ್ಮಣ ನಿವಾಸ ಸ್ಥಾನಗಳಲ್ಲಿ, ಚಂದ್ರ ಮತ್ತು ಸೂರ್ಯಗ್ರಹಣ ಕಾಲದಲ್ಲಿ, ಸಂಕ್ರಾಂತಿಯಲ್ಲಿ, ಅಮಾವಾಸ್ಯೆ ತಿಥಿಯಲ್ಲಿ, ಉತ್ತರಾಯಣ, ದಕ್ಷಿಣಾಯನ, ಕರ್ಕ ಮತ್ತು ಮಕರ ಸಂಕ್ರಾಂತಿಗಳಲ್ಲಿ, ವಿಷುವ ಅಂದರೆ ಮೇಷ ಮತ್ತು ತುಲ ಸಂಕ್ರಾಂತಿಯಲ್ಲಿ, ವೃತ್ತಿಪಾತ ಯೋಗದಲ್ಲಿ, ಯುಗಾದಿ ತಿಥಿಗಳಲ್ಲಿ ಹಾಗೂ ಅನನ್ಯ ಪುಣ್ಯ ಕಾಲದಲ್ಲಿ ಉತ್ತಮ ಗೋದಾನವನ್ನು ಮಾಡಬೇಕು. ಯಾವುದೇ ಸಮಯದಲ್ಲಿ ಶ್ರದ್ಧೆ ಉಂಟಾದಾಗ, ಯಾವುದೇ ಅವಧಿಯಲ್ಲಿ ದಾನಕ್ಕೆ ಸುಪಾತ್ರ ಪ್ರಾಪ್ತನಾದ ಅದೇ ಸಮಯದಲ್ಲಿ ದಾನಕ್ಕಾಗಿ ಪುಣ್ಯಕಾಲವಾಗುತ್ತದೆ. ಏಕೆಂದರೆ ಸಂಪತ್ತು ಅಸ್ಥಿರವಾದುದು, ಶರೀರ ನಶ್ವರವಾದುದು, ಸಂಪತ್ತು ಸ್ಥಿರವಾಗಿರುವಂತಹದ್ದಲ್ಲ ಮತ್ತು ಮೃತ್ಯು ಸಹ ನಿಕಟ ಬರುತ್ತಲೇ ಇರುತ್ತದೆ. ಆದ್ದರಿಂದ ಧರ್ಮ ಪುಣ್ಯದ
ಸಂಚಯ ಮಾಡಬೇಕು. ತಮ್ಮ ದಾನ ಸಂಪತ್ತಿಗಾಗಿ ಅನುಸಾರ ಮಾಡಲಾದ ದಾನ ಅನಂತ ಫಲದಾಯಕವಾಗುತ್ತದೆ. ಅದರಿಂದ ತಮ್ಮ ಕಲ್ಯಾಣ ಇಚ್ಛೆ ಹೊಂದಿರುವ ವ್ಯಕ್ತಿಯು ವಿದ್ವಾಂಸ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ತಮ್ಮ ಕೈಯಿಂದ ತಮ್ಮ ಕಲ್ಯಾಣಕ್ಕಾಗಿ ಮಾಡಲಾದ ಅಲ್ಪ ದಾನದ ಆ ದಾನ ಕೂಡ ಅಕ್ಷಯವಾಗುತ್ತದೆ ಮತ್ತು ಅದರ ಫಲ ಕೂಡ ತಕ್ಷಣ ಪ್ರಾಪ್ತಿಯಾಗುತ್ತದೆ. ದಾನರೂಪಿ ಪಾತೇಯ ದಾರಿ ಬುತ್ತಿ ತೆಗೆದುಕೊಂಡು ಜೀವ ಪರಲೋಕದ ಮಹಾಮಾರ್ಗದಲ್ಲಿ ಸುಖಪೂರ್ವಕವಾಗಿ ಹೋಗುತ್ತದೆ. ದಾನರೂಪಿ ಪಾತೇಯರಹಿತ ಜೀವಿಗಳಿಗೆ ಯಮಮಾರ್ಗದಲ್ಲಿ ಕ್ಲೇಶ ಪ್ರಾಪ್ತಿಯಾಗುತ್ತದೆ. ಪೃಥ್ವಿಯ ಮೇಲೆ ಮನುಷ್ಯರಿಂದ ಯಾವ ಯಾವ ದಾನಗಳಲ್ಲಿ ನೀಡಲಾಗುತ್ತದೆಯೋ ಅವೆಲ್ಲ ಯಮಲೋಕದ ಮಾರ್ಗದಲ್ಲಿ ಮುಂದೆ ಮುಂದೆ ಬಂದು ಉಪಸ್ಥಿತವಾಗುತ್ತದೆ. ಮಹಾನ್ ಪುಣ್ಯಕಾಲ ಪ್ರಭಾವದಿಂದ ಮನುಷ್ಯನ ಜನ್ಮ ಪ್ರಾಪ್ತಿಯಾಗುತ್ತದೆ. ಆ ಮನುಷ್ಯನ ಜನ್ಮ ಯೋನಿ ಪ್ರಾಪ್ತಿ ಹೊಂದಿದ ಯಾವ ವ್ಯಕ್ತಿ ಧರ್ಮಾಚರಣೆಯನ್ನು ಮಾಡುತ್ತಾನೆಯೋ ಆತನು ಪರಮಗತಿಯನ್ನು ಪ್ರಾಪ್ತಿ ಹೊಂದುತ್ತಾನೆ. ಧರ್ಮವನ್ನು ಅರಿತುಕೊಳ್ಳದ ಕಾರಣ ವ್ಯಕ್ತಿಯು ದುಃಖಪೂರ್ವಕ ಜನ್ಮ ತಳೆಯುತ್ತಾನೆ ಮತ್ತು ಮರಣ ಹೊಂದುತ್ತಾನೆ. ಕೇವಲ ಧರ್ಮಾಚರಣೆಯಲ್ಲಿ ಮನುಷ್ಯನ ಜೀವನ ಸಫಲತೆ ಇದೆ. ಧನ, ಪುತ್ರ, ಪತ್ನಿ ಮುಂತಾದ ಬಂಧುಗಳು ಹಾಗೂ ಈ ಶರೀರಾದಿಗಳೆಲ್ಲವೂ ಅನಿತ್ಯವಾದಂತಹುದು. ಆದ್ದರಿಂದ ಧರ್ಮಾಚರಣೆ ಮಾಡಬೇಕು. ಎಲ್ಲಿಯವರೆಗೆ ಮನುಷ್ಯನು ಜೀವಿಸಿರುತ್ತಾನೆಯೋ ಅಲ್ಲಿಯವರೆಗೆ ಬಂಧು ಬಳಗ ಮತ್ತು ತಂದೆ ತಾಯಿ ಮುಂತ ಸಂಬಂಧವಿರುತ್ತದೆ. ಮರಣದ ನಂತರ ಕ್ಷಣ ಮಾತ್ರದಲ್ಲಿ ಸ್ನೇಹ ಸಂಬಂಧ ನಿವೃತ್ತವಾಗಿ ಹೋಗುತ್ತದೆ. ಜೀವಿತಾವಸ್ಥೆಯಲ್ಲಿ ಆತನ ಆತ್ಮವೇ ಆತನ ಬಂಧುವಾಗಿರುತ್ತದೆ. ಹೀಗೆ ಪದೇ ಪದೇ ಚಿಂತನೆ ಮಾಡಬೇಕು. ಮರಣದ ನಂತರ ಯಾರು ಆತನ ಉದ್ದೇಶಕ್ಕಾಗಿ ದಾನ ನೀಡುವರೋ ಹೀಗೆಂದು ಅರಿತು ತನ್ನ ಕೈಯಿಂದಲೇ ಎಲ್ಲ ದಾನವನ್ನು ಮಾಡಬೇಕು. ಏಕೆಂದರೆ ಜೀವನದ ಅನಿತ್ಯವಾದುದು. ಅನಂತರದಲ್ಲಿ ಅಂದರೆ ಆತನ ಮರಣದ ನಂತರ ಕೂಡ ಯಾರು ಆತನಿಗಾಗಿ ದಾನ ಮಾಡುವುದಿಲ್ಲವೋ ಮೃತ ಶರೀರವನ್ನು ಕಟ್ಟಿಗೆ ಮಣ್ಣು ಹಂಟೆ ಸಮಾನವೆಂದು ತಿಳಿದು ಪೃಥ್ವಿಯ ಮೇಲಿಟ್ಟು ಸಂಸ್ಕಾರ ಮಾಡಿ ಬಂಧು ಬಾಂಧವರ ವಿಮುಖರಾಗಿ ಹಿಂತಿರುಗಿ ಹೋಗುತ್ತಾರೆ. ಕೇವಲ ಧರ್ಮ ಮಾತ್ರ ಆತನನ್ನು ಹಿಂಬಾಲಿಸುತ್ತದೆ. ಧನ ಸಂಪತ್ತು ಮನೆಯಲ್ಲೇ ಉಳಿದು ಬಿಡುತ್ತದೆ. ಸಮಸ್ತ ಬಂಧು ಬಳಗದವರು ಸ್ಮಶಾನದಲ್ಲಿಯೇ ದೂರ ಸರಿದು ಹೋಗುತ್ತಾರೆ. ಆದರೆ ಜೀವಿಯಿಂದ ಮಾಡಲ್ಪಟ್ಟ ಶುಭ ಕರ್ಮಫಲಗಳು ಪರಲೋಕದಲ್ಲಿ ಆತನ ಹಿಂದೆ ಹೋಗುತ್ತದೆ. ಶರೀರ ಅಗ್ನಿಯಲ್ಲಿ ಭಸ್ಮವಾಗಿ ಹೋಗುತ್ತದೆ, ಆದರೆ ಮಾಡಿದ ಕರ್ಮ ಜೊತೆಯಲ್ಲಿರುವಾಗಲೇ ಇರುತ್ತದೆ. ಜೀವಿಯು ಯಾವ ಪಾಪ ಪುಣ್ಯಗಳನ್ನು ಮಾಡುತ್ತಾನೆಯೋ ಆತ ಅದರ ಭೋಗವನ್ನು ಎಲ್ಲೆಡೆ ಪ್ರಾಪ್ತಿ ಹೊಂದುತ್ತಾನೆ. ಈ ದುಃಖಪೂರಿತ ಸಂಸಾರ ಸಾಗರದಲ್ಲಿ ಯಾರು ಬಂಧುಗಳಲ್ಲ. ಜೀವಿಯು ತನ್ನ ಕರ್ಮ ಸಂಬಂಧದಿಂದ ಬರುತ್ತಾನೆ ಮತ್ತು ಫಲಭೋಗದಿಂದ ಕರ್ಮಗಳ ಕ್ಷಯವಾದ ಮೇಲೆ ಪುನಃ ಹೊರಟು ಹೋಗುತ್ತಾನೆ. ಮೃತ್ಯು ಪ್ರಾಪ್ತಿ ಹೊಂದುತ್ತಾನೆ. ತಂದೆ ತಾಯಿ ಪುತ್ರ ಸಹೋದರ ಬಂಧು ಬಾಂಧವರು ಬಂಧು ಪತ್ನಿ ಮುಂತಾದವರು ಪರಸ್ಪರ ಮಿಲನ ಅರವಟ್ಟಿಗೆಯಲ್ಲಿ ಒಟ್ಟುಗೂಡಿದ ಜಂತುಗಳಿಗೆ ಸಮಾನ, ಅಥವಾ ನದಿಯಲ್ಲಿ ಪ್ರವಹಿಸುವ ಕಟ್ಟಿಗೆ ತುಂಡುಗಳಿಗೆ ಸಮಾನ. ನಿರಂತರ ಚಂಚಲ ಅಂದರೆ ಅಸ್ಥಿರವಾಗುತ್ತದೆ. ಯಾರ ಪುತ್ರ ಮತ್ತು ಪೌತ್ರ ಮೊಮ್ಮಗ, ಯಾರ ಪತ್ನಿ, ಯಾರ ದಾನ ಪ್ರಪಂಚದಲ್ಲಿ ಯಾವುದು ಯಾರದ್ದೂ ಅಲ್ಲ. ಆದ್ದರಿಂದ ತಮ್ಮ ಕೈಯಿಂದಲೇ ಸ್ವಯಂ ದಾನ ಮಾಡಬೇಕು. ಎಲ್ಲಿಯವರೆಗೆ ಧನ ನಿಮ್ಮ ಅಧೀನದಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಬ್ರಾಹ್ಮಣರಿಗೆ ದಾನ ಮಾಡಿಬಿಡಿ. ಏಕೆಂದರೆ ಧನ ಅನ್ಯರ ಅಧೀನವಾಗಿ ಹೋದರೆ ದಾನ ಮಾಡಿ ಎಂದು ಹೇಳುವ ಉತ್ಸಾಹ ಅಥವಾ ಧೈರ್ಯ ಕೂಡ ಬತ್ತಿ ಹೋಗುತ್ತದೆ. ಪೂರ್ವಜನ್ಮದಲ್ಲಿ ಮಾಡಿದ ದಾನ ಫಲಸ್ವರೂಪ ಇಲ್ಲಿ ಅಧಿಕ ದಾನ ಪ್ರಾಪ್ತಿಯಾಗುತ್ತದೆ. ಹೀಗೆಂದು ತಿಳಿದು ಧರ್ಮಕ್ಕಾಗಿ ದಾನ ಮಾಡಬೇಕು. ಧರ್ಮದಿಂದ ಧನ ಪ್ರಾಪ್ತಿಯಾಗುತ್ತದೆ, ಧರ್ಮದಿಂದ ಕಾಮ ಪ್ರಾಪ್ತಿಯಾಗುತ್ತದೆ ಮತ್ತು ಧರ್ಮದಿಂದಲೇ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ಅದರಿಂದ ಧರ್ಮಾಚರಣೆ ಮಾಡಬೇಕು. ಧರ್ಮವನ್ನು ಶ್ರದ್ಧೆಯಿಂದಲೇ ಧಾರಣ ಮಾಡಬಹುದು, ಅಧಿಕ ಧನರಾಶಿಯಿಂದಲ್ಲ. ಪರಿಗ್ರಹರಹಿತವಾದ ಋಷಿ ಮುನಿಗಳು ಶ್ರದ್ಧೆಯಿಂದಲೇ ಸ್ವರ್ಗವನ್ನು ಪ್ರಾಪ್ತಿ ಹೊಂದಿದರು. ಯಾರು ಮನುಷ್ಯ ಪತ್ರ ಪುಷ್ಪ ಫಲ ಅಥವಾ ಜಲವನ್ನು ಭಕ್ತಿಭಾವದಿಂದ ನನಗೆ ಅರ್ಪಿಸುವನೋ ಆ ಸಂಯುಕ್ತಾತ್ಮನ ಮೂಲಕ ಭಕ್ತಿಪೂರ್ವಕ ನೀಡಲಾದ ಪದಾರ್ಥಗಳನ್ನು ನಾನು ಪ್ರಾಪ್ತಿ ಹೊಂದುತ್ತೇನೆ. ದ್ರೌಪದಿಯು ತರಕಾರಿ, ಗಜೇಂದ್ರನು ಪುಷ್ಪ, ಶಬರಿ ಫಲ, ಬೋರೆಹಣ್ಣು ಹಾಗೂ ರಂತಿದೇವನು ಜಲವನ್ನು ಪ್ರದಾನಿಸಿ ಭಗವತ್ ಕೃಪೆಗೆ ಪ್ರಾಪ್ತಿ ಹೊಂದಿದವರು. ಆದ್ದರಿಂದ ವಿಧಿವಿಧಾನದಿಂದ ಅವಶ್ಯಕ ದಾನ ನೀಡಬೇಕು. ಅಲ್ಪ ಅಥವಾ ಅಧಿಕ ಎಂದು ಇದರ ಗಣನೆಯನ್ನು ಮಾಡಬಾರದು. ಯಾವ ಪುತ್ರ ಶಯ್ಯದಲ್ಲಿ ಬಿದ್ದಿರುವ ಅಂತ್ಯಕಾಲದಲ್ಲಿ ತಂದೆಯ ಮೂಲಕ ದಾನ ಮಾಡಿಸುವನು ಆತ ಧರ್ಮಾತ್ಮ ಪುತ್ರ ದೇವತೆಗಳಿಗೂ ಕೂಡ ಪೂಜನೀಯನಾಗುತ್ತಾನೆ. ತಂದೆ ತಾಯಿಯರ ನಿಮಿತ್ತ ಯಾವ ದಾನ ಪುತ್ರನು ಮೂಲಕ ಸತ್ಪಾತ್ರರಿಗೆ ಸಮರ್ಪಿಸುತ್ತಾರೋ ಆದ್ದರಿಂದ ಪೌತ್ರರೊಡನೆ ಆ ವ್ಯಕ್ತಿಯು ಸ್ವಯಂ ಕೂಡ ಪವಿತ್ರನಾಗಿ ಹೋಗುತ್ತಾನೆ. ತಂದೆಯ ಉದ್ದೇಶದಿಂದ ಮಾಡಿದ ದಾನ 10,000 ಪಟ್ಟು ಮತ್ತು ಸಹೋದರ ನಿಮಿತ್ತ ಮಾಡಿದ ದಾನ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ. ದಾನ ನೀಡುವವರ ಉಪದ್ರವಗ್ರಸ್ತನಾಗುವುದಿಲ್ಲವೋ ಆತನಿಗೆ ನರಕ ಯಾತನೆ ಪ್ರಾಪ್ತಿಯಾಗುವುದಿಲ್ಲ.
ಆತನಿಗೆ ಯಮದೂತರಿಂದ ಕೂಡ ಯಾವುದೇ ಭಯವಾಗುವುದಿಲ್ಲ. ಹೇ ಗರುಡ, ಒಂದು ವೇಳೆ ಯಾವ ವ್ಯಕ್ತಿಯು ಲೋಭದಿಂದ ದಾನ ನೀಡುವುದಿಲ್ಲವೋ ಆ ಜಿಪುಣಗ್ರಸ್ತ ಜೀವಿಯು ಮರಣದ ನಂತರ ಶೋಕಮಗ್ನನಾಗಿ ಆತುರ ಕಾಲದಲ್ಲಿ ಯಾವ ಪುತ್ರ ಪೌತ್ರ ಸಹೋದರ ಸಹೋದರಿ ಮತ್ತು ಬಂಧು ಮಿತ್ರರ ದಾನ ನೀಡುವುದಿಲ್ಲವೋ ಅವರಿಗೆ ಬ್ರಾಹ್ಮಣ ಹತ್ಯೆ ದೋಷ ಉಂಟಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಇತಿ 8ನೇ ಅಧ್ಯಾಯ ಸಮಾಪ್ತಿ.